बेंगलुरु के दक्षिण कन्नड़ा ज़िले में फ़िरक़ावाराना जराइम पर लगाम लगाने के लिए पुलिस ने 36 अफराद को ज़िला बदर करने की सिफारिश की है। ये कार्रवाई कर्नाटक पुलिस एक्ट की दफ़ा 55 के तहत की जा रही है। इन अफराद पर फ़िरक़ावाराना तशद्दुद, गैर कानूनी इज्तिमा और अमन आम्मा की खिलाफ वर्जी जैसे इल्ज़ाम हैं। मामला अब डिप्टी कमिश्नर के फैसले का मुंतज़र है। उन 36 अफराद के नाम यूँ हैं कि बंटवाल टाउन से हुसैनर 46 साल के, मोहम्मद सफ़वान 26 साल के, राजू उर्फ राजेश 35 साला, भूवी अलियास भुवित शेट्टी 35 साला, बंटवाल रूरल से पवन कुमार 33 साल के, चरण अलियास चरण राज 28 साल के, अब्दुल लतीफ़ 40 साला, मोहम्मद अशरफ 44 साल, मोयुद्दीन अफ़गान अलियास अद्दू 24 साल, भारत राज बी अलियास भारत कोमेलू 38 साल, विट्ठल पुलिस स्टेशन से गणेश अलियास गणेश पुजारी 35 साल के, अब्दुल खादर अलियास शौकत 34 साला, चंद्रहास 23 साल के, बेलतंगड़ी से मनोज कुमार 37 साला, महेश शेट्टी तिमरोडी 53 साल, पुत्तूर टाउन से हकीम कोरनाड के अलियास अब्दुल हकीम 38 साल, अजीत राय 39 साल, अरुण कुमार पुथीला 54 साल, मनीष एस 34 साल, अब्दुल रहमान 38 साल के, अजीज़ 48 साला, पुत्तूर रूरल से किशोर 34 साल के, राकेश के 30 साल, निशांत कुमार 22 साल, कदावा से मोहम्मद नवाज 32 साल, उप्पीनंगड़ी संतोष कुमार राय अलियास संतू अडिक्कल 35 साल, जयराम 25 साल के, शमसुद्दीन 36 साला, संदीप 24 साला, मोहम्मद शाकिर 35 साल के, अब्दुल अजीज़ अलियास कराया अजीज़ 36 साल के, सूलिया से लतीश गुंडी 32 साल के, मनोहर अलियास मनु 40 साला, बिल्लारी से प्रसाद 35 साल के, शमीर के 38 साल के। पुलिस के मुताबिक इन 36 अफराद पर फ़िरक़ावाराना इंतशार फैलाने का इल्ज़ाम है। इनमें से कई आदि मुजरिम हैं जिन पर पुलिस की मुसलसल नज़र रही है। मंजूरी के बाद ये अफराद 6 माह से 1 साल तक ज़िले में दाखिल नहीं हो सकेंगे। ये इक़दाम पेश की रोकथाम के लिए उठाया गया है ताकि दक्षिण कन्नड़ा में अमन कायम रहे। ನಮ್ಮ ಮೊದಲನೆಯ ಆದ್ಯತೆ ಕರಾವಳಿಯ ಭಾಗದಲ್ಲಿ ಎಲ್ಲವೂ ಲಾ ಆ್ಯಂಡ್ ಆರ್ಡರ್ ಸುವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ತಾವು ಗಮನಿಸಿರಬಹುದು. 2 ವರ್ಷದ ಹಿಂದೆ ಉಡುಪಿಯಲ್ಲಿ ಯಾವ ಮಟ್ಟಿಗೆ ಅಂದರೆ ನಾನೇನು ಹೇಳ್ತಾ ಇಲ್ಲ ಬಹಳಷ್ಟು ಇತ್ತು ಅಂತ ಹೇಳ್ತಾ ಇಲ್ಲ, ಬಟ್ 2 ವರ್ಷದಲ್ಲಿ ಲಾ ಆ್ಯಂಡ್ ಆರ್ಡರ್ ಎಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡು ನಾವು ಬಂದಿದ್ದೀವಿ. ನಾನು ಉಡುಪಿಯ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಅದು ಇಡೀ ಉಡುಪಿಯ ಜನರಿಗೂ ಗೊತ್ತಿದೆ, ಇಡೀ ರಾಜ್ಯದ ಜನರಿಗೂ ಗೊತ್ತಿದೆ. ಇನ್ನು ಮುಂದೆ ಉಡುಪಿ ಆಗಿರ್ಬೋದು ಅಥವಾ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರ್ಬೋದು, ನಾವು ಮುಂಚೆನೂ ಪ್ರಯತ್ನ ಮಾಡಿದ್ವಿ. ಇನ್ಮೇಲೆ ಕೂಡ ಲಾ ಆ್ಯಂಡ್ ಆರ್ಡರ್ ಸುವ್ಯವಸ್ಥೆಯಲ್ಲಿ ಇದೆ. ರಾಜ ಮಹಾರಾಜರು ಹಿಂದೆ ನಮ್ಮ ರಾಜ್ಯವನ್ನು ಆಳಿದ್ರು, ದೇಶವನ್ನು ಆಳಿದ್ರು. ಆ ಸಂದರ್ಭದಲ್ಲಿ ಪಾಳೆಗಾರರ ಬಗ್ಗೆನೂ ಕೂಡ ನಾವು ಕೇಳಿದ್ದೇವೆ. ನಮ್ಮ ರಾಜ್ಯದಲ್ಲೂ ಕೂಡ ಚಿತ್ರದುರ್ಗ ಇರ್ಬೋದು, ಬೇರೆ ಬೇರೆ ಕಡೆ ಪಾಳೆಗಾರಿಕೆ ಇತ್ತು ಅನ್ನೋದನ್ನು ಕೂಡ ನಾವು ನೋಡಿ ಕೇಳಿದ್ದೇವೆ. ಆ ಪಾಳೆಗಾರಿಕೆಗೂ ಕೂಡ ಹಂಗಿಸುವಂತೆ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇದೆ. ಪ್ರಜಾಪ್ರಭುತ್ವವನ್ನು ಕೂಡ ಹಂಗಿಸುವಂತೆ ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ನಾನು ರಾಜ್ಯದ ಅಧ್ಯಕ್ಷನ ಕೇವಲ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರದ ವರ್ತನೆಯನ್ನು ತಾವು ಗಮನಿಸಿ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂಥೇಳಿ ಜನ ಆಕ್ರೋಶ ಇವತ್ತು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ, ಮತ್ತೊಂದು ಕಡೆ ಇವರ ಸರ್ಕಾರದ ಹುಳುಕುಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಘಟನೆಗಳು ಕೂಡ ನಡೀತಾ ಇರತಕ್ಕಂಥ ಸರ್ಕಾರವು ಕೂಡ ಎಲ್ಲೋ ಒಂದು ಕಡೆ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕುತಂತ್ರವನ್ನು ಕೂಡ ನಡೆಸ್ತಾ ಇದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ. ಸುಹಾಸ್ ಹತ್ಯೆ ಪ್ರಕರಣ ನಡೆದಾಗ ಗೃಹ ಸಚಿವರು ಸುಹಾಸ್ ಶೆಟ್ಟಿ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಕೆಲವು ದುಷ್ಟಶಕ್ತಿಗಳು ಅವರನ್ನು ತಡೆಯಿದ್ರು. ಯಾವುದೇ ಕಾರಣಕ್ಕೂ ಗೃಹ ಸಚಿವರು ಸುಹಾಸ್ ಶೆಟ್ಟಿ ಮನೆಗೆ ಹೋಗಬಾರ್ದು ಅಂತೇಳಿ ತಡೆದ್ರು.
ಅದಕ್ಕೆ ನೀವು ಕ್ರಮವನ್ನು ಕೈಗೊಂಡ್ರಿ. ಸುಹಾಸ್ ಶೆಟ್ಟಿ ಹತ್ಯೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ತಾವೆಲ್ಲರೂ ಕೂಡ ದೇಶದ ಜನ ನೋಡಿದ್ದಾರೆ. ತಾವೇ ಟಿವಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ. 3-4 ಜನ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಯಾರು ಕೊಲೆಗಡಕರಿದ್ರು, ದೇಶದ್ರೋಹಿಗಳಿದ್ರು, ಅವ್ರನ್ನ ಕಾರಲ್ಲಿ ಕೂರಿಸಿ ಪರಾರಿ ಮಾಡೋದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅದ್ರ ಬಗ್ಗೆ ಏನಾಗಿದೆ ಹಾಗಾದ್ರೆ? ಅವನನ್ನ ಅರೆಸ್ಟ್ ಮಾಡಿದ್ದಾರಾ? ಕೇರಳದಲ್ಲಿ, ಹೊರ ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ಹೊರ ರಾಜ್ಯದಲ್ಲಿ ನಡೀತಕ್ಕಂಥ ಘಟನೆಗಳು ನಮ್ಮ ರಾಜ್ಯದಲ್ಲೂ ಕೂಡ ಮರುಕಳಿಸ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಇದು ಯಾವುದು ಕೂಡ ನಮಗೆ ನಂಬಿಕೆ ಬರ್ತಾ ಇಲ್ಲ, ರಾಜ್ಯ ಜನರಿಗೂ ಕೂಡ ನಂಬಿಕೆ ಬರ್ತಾ ಇಲ್ಲ. ಇದರ ನಡುವೆ ಸಂಘ ಪರಿವಾರದ ಹಿರಿಯರ ವಿರುದ್ಧ ಎಫ್ಐಆರ್ ದಾಖಲೆ ಮಾಡಿರ್ತಕ್ಕಂಥದ್ದು, ಹಿಂದೂ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಕುತಂತ್ರ ನಡೀತಾ ಇದೆ. ಮಧ್ಯರಾತ್ರಿ ಹೋಗಿ ಕಾರ್ಯಕರ್ತರು ಮನೆಯ ಬಾಗಿಲನ್ನು ತಟ್ಟಿ ಕಾರ್ಯಕರ್ತರನ್ನ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಯಾವ ಪ್ರಜಾಪ್ರಭುತ್ವದಲ್ಲಿದ್ದೋ ಎಲ್ಲಿದ್ದೇವೆ ನಾವು? ನಾನು ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ, ಕರಾವಳಿ ಭಾಗದಲ್ಲಿ ಏನು ನಿಮ್ಮ ಸರ್ಕಾರದ ನಡವಳಿಕೆಯಿಂದ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗ್ತಾ ಇದೆ. ಇದನ್ನ ತಿದ್ಕೊಳ್ದೇನೆ ಇದೇ ರೀತಿ ಗುಂಡಾ ಪ್ರವೃತ್ತಿಯನ್ನ ಪೊಲೀಸ್ ಮೂಲಕ ಇವತ್ತು ಗುಂಡಾಗಿರಿ ನೀವು ಮಾಡಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರೋದಿಲ್ಲ. ನಿನ್ನೆ ರಾತ್ರಿನೂ ಸಹ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ, ನಮ್ಮ ರಾಜ್ಯದ ಮುಖಂಡರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇವೆ. ಇವತ್ತು ಕೂಡ ನಮ್ಮ ಎಲ್ಲ ಕರಾವಳಿ ಭಾಗದ ಸಂಸದರು, ಶಾಸಕರು ಎಲ್ಲರೂ ಸಹ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ, ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಎಚ್ಚರಿಕೆ ನೀಡ್ತಾ ಇದ್ದೇನೆ, ನಮ್ಮ ಹಿಂದೂ ಕಾರ್ಯಕರ್ತರ ವಿರುದ್ಧ ಏನು ದಬ್ಬಾಳಿಕೆ ನೀವು ನಡೆಸ್ತಾ ಇದ್ದೀರಿ, ಇದನ್ನ ಭಾರತೀಯ ಜನತಾ ಪಾರ್ಟಿ ಇದನ್ನು ಕೈ ಕೊಟ್ಕೊಂಡು ಕೂರೋದಿಲ್ಲ. ಮುಂದೆ ಬೆಳವಣಿಗೆಗಳು ಏನೇನಾಗ್ತದೆ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ. ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರ ಏನು ಕುಮ್ಮಕ್ಕು ಕೊಡ್ತಾ ಇದೆ, ಖಂಡಿತ ಸರಿಯಲ್ಲ. ಮೊನ್ನೆ ದಿನ ತುಮಕೂರಿನಲ್ಲಿ ಹೇಮಾವತಿ ವಿಚಾರದಲ್ಲಿ ಇವತ್ತೇನು ಘಟನೆಗಳು ಆಗಿದೆ, ಅಲ್ಲಿ ರೈತರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಪೊಲೀಸರ ಮೂಲಕ ಇವತ್ತು ಗುಂಡಾಗರ್ದಿ ಮಾಡಿ ಇವತ್ತು ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ರೈತರ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ. ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಯಾರೋ ಒಬ್ರಿಬ್ರು ಕಲ್ಲು ಹೊಡೆದಿರ್ಬೋದು, ಸರಿ ಅಂತ ಹೇಳೋದಿಲ್ಲ. ಪೊಲೀಸರು ನಮ್ಮ ರಾಜ್ಯದ ಪೊಲೀಸರು, ನಮ್ಮ ಆಸ್ತಿಯವರು. ಆದರೆ ಯಾರೋ ಒಬ್ರಿಬ್ರು ಅದನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತನು ಕೂಡ ಟಾರ್ಗೆಟ್ ಮಾಡಿ, ರೈತ ಮುಖಂಡರನ್ನು ಕೂಡ ಟಾರ್ಗೆಟ್ ಮಾಡಿ ಅವ್ರನ್ನ ಒಳಗಾಗ್ತಕ್ಕಂಥ ಕುತಂತ್ರ ನಡೀತಾ ಇದೆಯಲ್ಲ, ಇದರಿಂದ ಹೇಮಾವತಿ ನೀರಿನ ವಿಚಾರದಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ ಅದನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸಹ ಇವತ್ತು ಮಧ್ಯಾಹ್ನ ಇವತ್ತು ನಾವು ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ. ಆದ್ರೆ ಒಂದಂತೂ ಸ್ಪಷ್ಟ, ಈ ನಾಲಾಯಕ್ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ, ಇವ್ರ ಯೋಗ್ಯತೆಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರ